ಕಾರ್ನಲ್ಲಿ ಅಕ್ರಮವಾಗಿ ಹಣ ಸಾಗಣೆ ಮಾಡಲಾಗ್ತಾ ಇತ್ತು. ಚೆಕ್ ಪೋಸ್ಟ್ ಬಳಿ 6,60,000 ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ನಾಗಮಂಗಲ ತಾಲೂಕಿನ ಕದಬಳ್ಳಿ ಬಳಿ ಹಣವನ್ನ ಜಪ್ತಿ ಮಾಡಲಾಗಿದೆ. ಇಲ್ಲಿ ಕಾರ್ನಲ್ಲಿ ಅಕ್ರಮವಾಗಿ ಹಣ ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಚೆಕ್ ಪೋಸ್ಟ್ ಬಳಿ 6,60,000 ರೂಪಾಯಿ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ನಾಗಮಂಗಲ ತಾಲೂಕಿನ ಕದಬಳ್ಳಿ ಬಳಿ ಹಣವನ್ನ ಜಪ್ತಿ ಮಾಡಲಾಗಿರುವಂತದ್ದು. ಇನ್ನು ಮತ್ತೊಂದು ಕಡೆ ಉಡುಪಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಕಾರು ಪರಿಶೀಲನೆ ವೇಳೆ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ಅಧಿಕಾರಿಗಳಿಂದ ಕಾರಿನಲ್ಲಿದ್ದವರ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಅಧಿಕಾರಿಗಳಿಂದ ಕಾರಿನಲ್ಲಿದ್ದಂಥವ್ರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಎಲ್ಲಿಂದ ಬಂದಿತ್ತು ಈ ದುಡ್ಡು, ಎಲ್ಲಿಗೆ ಸಾಗಾಗ್ತಾ ಇದ್ರಿ, ಮತ್ತು ಒಂದ್ ಕಡೆ ಯಾರಿಗೆ ಕೊಡ್ಬೇಕಾಗಿತ್ತು ಈ ದುಡ್ಡನ್ನ, ಇದೆಲ್ಲದ್ರ ಬಗ್ಗೆನೂ ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಏಕೆಂದ್ರೆ 50,000ಕ್ಕಿಂತ ಹೆಚ್ಚಿನ ಹಣವನ್ನ ಸಾಗಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಅಗತ್ಯವಾದಂತಹ ದಾಖಲೆಗಳನ್ನ ಇಟ್ಕೊಂಡು ಸಾಗಿಸಬೇಕು. ಇಲ್ಲ ಅಂದ್ರೆ ಆ ಒಂದು ಹಣವನ್ನ ಸೀಸ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಸಿಕ್ಕಿರುವಂತಹ ಹಣವನ್ನ ಏನು ಈಗ ಆಲ್ರೆಡಿ ಸೀಸ್ ಮಾಡಿ ಅಲ್ಲಿ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇದು ನಾಗಮಂಗಲದ ಸಮೀಪ ಏನು ಪೊಲೀಸರು ಆ ಒಂದು ಕಾರನ್ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರುವಂತದ್ದು. ಅದರ ಬಗ್ಗೆ ಈಗ ವಿಚಾರಣೆ ಕೂಡ ನಡೀತಾ ಇದೆ. ಬಾಗಲಕೋಟೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ಶಾಕ್ ಎದುರಾಗಿದೆ. ಮೈತ್ರಿ ಅಭ್ಯರ್ಥಿ ಜೊತೆ ಬಿಜೆಪಿ ಮುಖಂಡನ ಫೋಟೋ ಈಗ ಕಾಣಿಸ್ತಾ ಇದೆ. ಬಿಜೆಪಿ ಮುಖಂಡನ ಜೊತೆ ಚರ್ಚೆ ನಡೆಸಿದಂತ ಫೋಟೋ ಈಗ ವೈರಲ್ ಆಗಿದೆ. ಮೈತ್ರಿ ಅಭ್ಯರ್ಥಿ ಜೊತೆ ಬಿಜೆಪಿ ಮುಖಂಡನ ಫೋಟೋ ಈಗ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಆ ಒಂದು ಕ್ಷೇತ್ರದಲ್ಲಿ ಒಂದು ರೀತಿಯಾದಂತಹ ಗೊಂದಲ ಮತ್ತು ಒಂದ್ ಕಡೆ ಶಾಕ್ ಕೂಡ ಎದುರಾಗಿರುವಂತದ್ದು. ಇಲ್ಲಿ ಕೈ ಅಭ್ಯರ್ಥಿಗೆ ಸಂಗಮೇಶ ನಿರಾಣಿ ಬೆಂಬಲವನ್ನ ವ್ಯಕ್ತಪಡಿಸಿದ್ರ ಅನ್ನುವ ಪ್ರಶ್ನೆ ಎದ್ದಿದೆ. ವೀಣಾ ಕಾಶಪ್ಪನವರ್ ಜೊತೆ ಸಂಗಮೇಶ ನಿರಾಣಿ ಕಾಣಿಸಿಕೊಂಡಿದ್ದಾರೆ. ಸಂಗಮೇಶ ನಿರಾಣಿ ಮುರುಗೇಶ ನಿರಾಣಿ ಅವರ ಸಹೋದರ ಈತ. ಮಾಜಿ ಸಚಿವ ಹಾಗೆ ಶಾಸಕರಾಗಿರುವಂತಹ ಮುರುಗೇಶ ನಿರಾಣಿ ಅವರ ಸಹೋದರ. ತೆರೆದಾಳ ಹಾಗೆ ಜಮಖಂಡಿಯಲ್ಲಿ ಪ್ರಚಾರ ಸಾಧ್ಯತೆ ಇದೆ. ಸಂಗಮೇಶ ನಿರಾಣಿ ನಡೆಯಿಂದ ಬಿಜೆಪಿಗೆ ಶಾಕ್ ಎದುರಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಕೈ ಅಭ್ಯರ್ಥಿಗೆ ಬೆಂಬಲಿಸಿದ್ರ ಸಂಗಮೇಶ ನಿರಾಣಿ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಬಿಜೆಪಿಯ ನಾಯಕರು ಅವರು ಬಿಜೆಪಿಯ ನಾಯಕನಾಗಿದ್ದುಕೊಂಡು ಕಾಂಗ್ರೆಸ್ ಮುಖಂಡರ ಜೊತೆ ಗುರುತಿಸಿಕೊಂಡಿದ್ದು ಈಗ ಶಾಕ್ ಆದಂತಾಗಿರುವಂತದ್ದು ಬಿಜೆಪಿಗೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದ್ದೀರಾ ನೀವು. ಅದು ಸಂಗಮೇಶ್ ನಿರಾಣಿ ಹಾಗೆ ಬಾಗಲಕೋಟೆಯ ಮೈತ್ರಿ ಅಭ್ಯರ್ಥಿ, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಅವರ ಜೊತೆ ಅವರು ಕೂತ್ಕೊಂಡು ಚರ್ಚೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಇದು ಬಿಜೆಪಿ ನಾಯಕರಿಗೆ ಗೊಂದಲ ಮತ್ತು ಒಂದ್ ಕಡೆ ಶಾಕ್ ಕೂಡ ಎದುರಾಗಿದೆ. ಯಾಕೆಂದ್ರೆ ಈಗ ಆಲ್ರೆಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸೀಟನ್ನ ಗೆಲ್ಲುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದೆ ಬಿಜೆಪಿ. ಅಂತದ್ರಲ್ಲಿ ಈಗ ಬಿಜೆಪಿ ನಾಯಕ ಇವರಿಗೆ ಸಪೋರ್ಟ್ ಮಾಡಿದ್ದು ಇಲ್ಲಿ ಒಂದ್ ಕಡೆ ಶಾಕ್ ಎದುರಾಗಿದೆ.